ತಮಿಳುನಾಡಿನಿಂದ ಬೆಂಗಳೂರಿನತ್ತ ಬರ್ತಾ ಇದ್ದಾರೆ ದರ್ಶನ್. ಕೋರ್ಟ್ ಆದೇಶದ ಬೆನ್ನಲ್ಲೇ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ತಮಿಳುನಾಡಿನಿಂದ ಬೆಂಗಳೂರಿನತ್ತ ಬರ್ತಾ ಇದ್ದಾರೆ ದರ್ಶನ್. ಕೋರ್ಟ್ ಆದೇಶದ ಬೆನ್ನಲ್ಲೇ ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ. ದರ್ಶನ್ಗೆ ಫೋನ್ ಮಾಡಿದ್ದ ಕಾಮಾಕ್ಷಿ ಪಾಳ್ಯ ಪೊಲೀಸರು ಕೂಡಲೇ ಹೊರಟು ಬರ್ತೀನಿ ಸರ್ ಅಂತ ದರ್ಶನ್ ಉತ್ತರವನ್ನ ನೀಡಿದ್ದಾರೆ. ನಾನೇ ಪೊಲೀಸ್ ಠಾಣೆಗೆ ಬರ್ತೀನಿ ಸರ್ ಅಂತ ಹೇಳಿ ದರ್ಶನ್ ಉತ್ತರ ನೀಡಿದ್ದಾರೆ. ಇಂದು ಸಂಜೆ 4:30 ಪೊಲೀಸ್ ಠಾಣೆಗೆ ಬರಲಿದ್ದಾರೆ ದರ್ಶನ್. ತಮಿಳುನಾಡಿನಿಂದ ಬೆಂಗಳೂರಿನತ್ತ ದರ್ಶನ್ ವಾಪಸ್ ಆಗ್ತಾ ಇದ್ದಾರೆ. ಕೋರ್ಟ್ ಆದೇಶದ ಬೆನ್ನಲ್ಲೇ ತಮಿಳುನಾಡಿನಿಂದ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ದರ್ಶನ್ಗೆ ಫೋನ್ ಮಾಡಿದ್ದಾರೆ ಕಾಮಾಕ್ಷಿ ಪಾಳ್ಯ ಪೊಲೀಸರು. ಕೂಡಲೇ ನಾನೇ ಹೊರಟು ಬರ್ತೀನಿ ಸರ್ ಅಂತ ಹೇಳಿ ಕಾಮಾಕ್ಷಿ ಪಾಳ್ಯ ಪೊಲೀಸರಿಗೆ ಉತ್ತರವನ್ನ ನೀಡಿದ್ದಾರೆ. ಕೋರ್ಟ್ ಆದೇಶದ ಬೆನ್ನಲ್ಲೇ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ಡೆವಿಲ್ ಚಿತ್ರೀಕರಣದ ನಿಮಿತ್ತ ತಮಿಳುನಾಡಿಗೆ ದರ್ಶನ್ ಅವರು ಹೋಗಿದ್ರು ಅನ್ಸುತ್ತೆ. ಇನ್ನು ಹೈಕೋರ್ಟ್ ತೀರ್ಪು ಬಂದ ಕೂಡಲೇ ಕೋರ್ಟ್ ಆದೇಶದ ಬೆನ್ನಲ್ಲೇ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ ದರ್ಶನ್. ಇನ್ನು ಕಾಮಾಕ್ಷಿ ಪಾಳ್ಯ ಪೊಲೀಸರು ಕೂಡ ದರ್ಶನ್ಗೆ ಫೋನ್ ಮಾಡಿದ್ರು. ಕೂಡಲೇ ಸರ್ ನಾನು ಹೊರಟು ಬರ್ತೀನಿ ಅಂತ ಹೇಳಿ ಅವರಿಗೆ ಉತ್ತರವನ್ನ ನೀಡಿದ್ದಾರೆ. ಇನ್ನು ಕೋರ್ಟ್ ಆದೇಶದ ಬೆನ್ನಲ್ಲೇ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ಹಿಂದೆ ಅರೆಸ್ಟ್ ಆಗ್ತಾರಾ ಕೊಲೆ ಆರೋಪಿ ದರ್ಶನ್ ಅನ್ನೋ ಪ್ರಶ್ನೆ ಕೂಡ ಇದ್ದಿರುವಂಥದ್ದು. ಶೀಘ್ರದಲ್ಲೇ ದರ್ಶನ್ರನ್ನ ಬಂಧಿಸಿ ಕರೆತರುವ ಸಾಧ್ಯತೆ ಕೂಡ ಇದೆ. ತಮಿಳುನಾಡಿನಿಂದ ದರ್ಶನ್ ಈಗಾಗಲೇ ಬರ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಪ್ರೊಸೀಜರ್ ಎಲ್ಲ ಯಾವ ರೀತಿ ಆಗಿರುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ ಈಗಾಗಲೇ ಆದೇಶವನ್ನ ಹೊರಡಿಸಿರುವಂಥದ್ದು. 7 ಆರೋಪಿಗಳನ್ನ ಅರೆಸ್ಟ್ ಮಾಡುವಂತೆ ಆದೇಶವನ್ನ ಹೊರಡಿಸಿದೆ. ಈ ಆದೇಶದ ನಿಮಿತ್ತವಾಗಿ ಈಗಾಗಲೇ ಅವರು ತಮಿಳುನಾಡಿಗೆ ಹೋಗಿದ್ರು ಅನ್ಸುತ್ತೆ. ತಮಿಳುನಾಡಿನಿಂದ ಬೆಂಗಳೂರಿನತ್ತ ಬರ್ತಾ ಇದ್ದಾರೆ. ಒಂದು ರೀತಿಯಾಗಿ ಇಲ್ಲಿ ದರ್ಶನ್ಗೆ ಒಂದು ಬಿಗ್ ಶಾಕ್ ಅಂತಾನೆ ಹೇಳಿರ್ಬೋದು. ದರ್ಶನ್ ಹಾಗೂ ಪವಿತ್ರ ಸೇರಿ 7 ಆರೋಪಿಗಳ ಜಾಮೀನು ರದ್ದು ಕೋರಿ ದರ್ಶನ್ಗೆ ಈಗ ಬಂಧನಕ್ಕೆ ಸಿದ್ಧತೆಯನ್ನು ನಡೆಸಿಕೊಂಡಿದ್ದಾರೆ ಪೊಲೀಸರು. ಈಗಾಗಲೇ ದರ್ಶನನ್ನ ಬಂಧನ ಮಾಡುವಂತೆ ಎಲ್ಲ ರೀತಿಯಾಗಿ ಪೊಲೀಸರು ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಒಟ್ಟು 7 ಆರೋಪಿಗಳನ್ನ ಅರೆಸ್ಟ್ ಮಾಡುವ ಸಾಧ್ಯತೆ ಇದೆ. ಕಸ್ಟಡಿಗೆ ಪಡೆಯಲು ಈಗಾಗಲೇ ಪೊಲೀಸರಿಗೆ ಸೂಚನೆಯನ್ನ ನೀಡಿದೆ ಸುಪ್ರೀಂ ಕೋರ್ಟ್. ಹೀಗಾಗಿ ತೀರ್ಪಿನ ಪ್ರತಿ ಸಿಕ್ಕ ತಕ್ಷಣ ಬಂಧನ ಮಾಡುವ ಎಲ್ಲ ರೀತಿಯ ಸಾಧ್ಯತೆ ಇದೆ. ಬಂಧನಕ್ಕೂ ಮುನ್ನ ಈಗಾಗಲೇ ಶರಣಾಗಲು ದರ್ಶನ್ಗೆ ಅವಕಾಶವನ್ನ ನೀಡಲಾಗಿದೆ. ಆ ಕಾರಣದಿಂದ ನಟ ದರ್ಶನ್ ಅವರು ಕಾಮಾಕ್ಷಿ ಪಾಳ್ಯ ಪೊಲೀಸರಿಗೆ ನಾನೇ ಬರ್ತೀನಿ ಸರ್ ಅಂತ ಹೇಳಿದ್ದಾರೆ. ಇಂದು ಸಂಜೆ 4:30 ಕಾಮಾಕ್ಷಿ ಪಾಳ್ಯ ಠಾಣೆಗೆ ಶರಣಾಗುವ ಸಾಧ್ಯತೆ ಇದೆ. ಶರಣಾಗ್ತೀನಿ ಅಂತ ಹೇಳಿದ್ದಾರೆ. ದರ್ಶನ್ಗೆ ಫೋನ್ ಮಾಡಿದ್ರು ಕಾಮಾಕ್ಷಿ ಪಾಳ್ಯ ಪೊಲೀಸರು. ಕೂಡಲೇ ನಾನೇ ಹೊರಟು ಬರ್ತೀನಿ ಸರ್ ಅಂತ ಹೇಳಿರುವಂಥದ್ದು. ನಾನೇ ಪೊಲೀಸ್ ಠಾಣೆಗೆ ಬರ್ತೀನಿ ಸರ್ ಅಂತ ಹೇಳಿದ್ದಾರೆ. ಇನ್ನು ಕೋರ್ಟ್ ಆದೇಶದ ಬೆನ್ನಲ್ಲೇ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ಒಟ್ಟು 7 ಆರೋಪಿಗಳನ್ನ ಬಂಧನ ಮಾಡುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಈಗ ಒಟ್ಟು A1 ಆರೋಪಿ ಪವಿತ್ರ ಗೌಡ ಹಾಗೆ A2 ಆರೋಪಿ ದರ್ಶನ್, ಇವರಿಬ್ಬರನ್ನು ಸೇರಿ ಒಟ್ಟು 7 ಆರೋಪಿಗಳನ್ನ ಬಂಧನ ಆಗುವ ಸಾಧ್ಯತೆ ಇದೆ. ಈಗಾಗಲೇ ಒಂದು ರೀತಿಯಾಗಿ ಇವ್ರಿಗೆ ಸುಪ್ರೀಂ ಕೋರ್ಟ್ ಒಂದು ದೊಡ್ಡ ಆದೇಶವನ್ನೇ ಹೊರಡಿಸಿದೆ ಅಂತಾನೆ ಹೇಳ್ಬೋದು. ಒಂದು ರೀತಿಯಾಗಿ ದರ್ಶನ್ಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಕಳೆದ ವರ್ಷ ಜೂನ್ 11ರಂದು ದರ್ಶನ್ ಬಂಧನಕ್ಕೆ ಒಳಗಾದ್ರು. ಆ ಬಳಿಕ ಅವರು 4 ತಿಂಗಳಿಗೂ ಕೂಡ ಅಧಿಕ ಸಮಯ ಜೈಲಿನಲ್ಲಿದ್ರು. ಮತ್ತೆ ಬೆನ್ನು ನೋವಿನ ಕಾರಣವನ್ನ ನೀಡಿ ಜೈಲಿನಿಂದ ಹೊರಬಂದ್ರು. ಈಗ ಅವರು ಮತ್ತೆ ಜೈಲು ಸೇರಬೇಕಾದ ಪರಿಸ್ಥಿತಿ ಕೂಡ ಬಂದಿರುವಂಥದ್ದು. ಕರ್ನಾಟಕ ಹೈಕೋರ್ಟ್ ಮಂಜೂರು ಮಾಡಿದ್ದ ಜಾಮೀನನ್ನ ಈಗ ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ. ಒಂದು ರೀತಿಯಾಗಿ ಇವ್ರಿಗೆಲ್ಲ ಬಿಗ್ ಶಾಕ್ ಅನ್ನ ನೀಡಿರುವಂಥದ್ದು. ಕಾನೂನು ಎಲ್ಲರಿಗೂ ಒಂದೇ ಅನ್ನೋದನ್ನ ಸೂಚನೆಯನ್ನ ಇವರಿಗೆಲ್ಲ ನೀಡಿದೆ. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ JB ಪರ್ದಿವಾಲಾ, ನ್ಯಾಯಮೂರ್ತಿ R ಮಹಾದೇವನ್ ಅವರಿದ್ದ ದ್ವಿಸದಸ್ಯ ಪೀಠದಿಂದ ಈ ಆದೇಶ ಹೊರ ಬಂದಿದೆ. ಇದರಿಂದ ದರ್ಶನ್ ತಕ್ಷಣವೇ ಜೈಲು ಸೇರಬೇಕಾದ ಪರಿಸ್ಥಿತಿಯು ಕೂಡ ಬಂದಿರುವಂಥದ್ದು. A6 ಆರೋಪಿಯಾಗಿರುವಂತಹ ಜಗದೀಶ್ ಹಾಗೆ
A7 ಆರೋಪಿಯಾಗಿರುವಂತಹ ಅನುಕುಮಾರ್, A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ, A2 ಆರೋಪಿಯಾಗಿರುವಂತಹ ದರ್ಶನ್, A11 ಆರೋಪಿಯಾಗಿರುವಂತಹ ನಾಗರಾಜ್. ದರ್ಶನ್ ಮ್ಯಾನೇಜರ್ ಆಗಿದ್ರಿ ಈ ನಾಗರಾಜ್. ಹಾಗೆ A14 ಆರೋಪಿಯಾಗಿರುವಂತಹ ಪ್ರದೋಷ್, ದರ್ಶನ್ ಆಪ್ತರಾಗಿದ್ರು ಇವರು ಪ್ರದೋಷ್. A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ, ದರ್ಶನ್ ಗೆಳತಿ. ಈ 7 ಆರೋಪಿಗಳನ್ನ ಈಗ ಬಂಧನ ಆಗುವ ಸಾಧ್ಯತೆ ಇದೆ. ಈಗಾಗಲೇ ಪೊಲೀಸರು ಕೂಡ ಈ 7 ಆರೋಪಿಗಳನ್ನ ಬಂಧನ ಮಾಡುವ ಸಾಧ್ಯತೆ ಇದೆ. ಈಗ ಶೀಘ್ರದಲ್ಲಿಯೇ ದರ್ಶನ್ರನ್ನ ಬಂಧಿಸೋದಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಒಂದ್ ರೀತಿಯಾಗಿ ದರ್ಶನ್ ಜಾಮೀನು ರದ್ದು ಮಾಡಿದ ಸುಪ್ರೀಂ ಕೋರ್ಟ್ ತೀರ್ಪು ನಟಿ ರಮ್ಯಾ ಕೂಡ ಸ್ವಾಗತಿಸಿದ್ದಾರೆ. ಯಾರೂ ಕೂಡ ಕಾನೂನನ್ನ ಕೈಗೆ ತೆಗೆದುಕೊಳ್ಬೇಡಿ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಂಬಿಕೆ ಇಡಿ ಅಂತ ಹೇಳಿ ಇಲ್ಲಿ ಒಂದ್ ರೀತಿಯಾಗಿ ರಮ್ಯಾ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿರುವಂತದ್ದು. ಕೋರ್ಟ್ ಆದೇಶದ ಬೆನ್ನಲ್ಲೇ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ ನಟ ದರ್ಶನ್.